ಭಾರತಾಂಬೆಯ ಹೆಮ್ಮೆಯ ಪುತ್ರ ಅಭಿನಂದನ್ ಇಂದು ರಿಲೀಸ್ ಆಗಲಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಭಾರತಾಂಬೆಯ ಹೆಮ್ಮೆಯ ಪುತ್ರ ಅಭಿನಂದನ್ ಇಂದು ವಾಪಸ್ ಆಗಲಿದ್ದಾರೆ. ಪಾಕ್ ಕಪಿಮುಷ್ಟಿಯಲ್ಲಿರುವ ವಿಂಗ್ ಕಮಾಂಡರ್ ಅಭಿನಂದನ್ ಇಂದು ವಾಪಸ್ ಆಗಲಿದ್ದಾರೆ. ಇಂದು ಅಭಿನಂದನ್ರನ್ನ ಭಾರತಕ್ಕೆ ಹಸ್ತಾಂತರಿಸಲಿದ್ದಾರೆ ಪಾಕಿಸ್ತಾನ. ವಾಘಾ ಗಡಿ ಮೂಲಕ ಭಾರತಕ್ಕೆ ವೀರ ಯೋಧ ಅಭಿನಂದನನ್ನ ವಾಪಸ್ ಕರೆಸಲಾಗುತ್ತೆ. ಮಧ್ಯಾಹ್ನ 1 ಗಂಟೆಗೆ ಅಭಿನಂದನ್ ವಾಘಾ ಗಡಿ ಮೂಲಕ ಭಾರತಕ್ಕೆ ಆಗಮಿಸಲಿದ್ದಾರೆ. ಅಭಿನಂದನ್ ರಿಲೀಸ್ಗೂ ಮುನ್ನ ಭಾರತದ ರಾಯಭಾರಿ ಜೊತೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಭಾರತದ ರಾಯಭಾರಿ ಜೊತೆ ಪಾಕಿಸ್ತಾನದ ರಾಯಭಾರಿಗಳು ಚರ್ಚೆಯನ್ನ ನಡೆಸಲಿದ್ದಾರೆ. ಪಾಕಿಸ್ತಾನದ ವಶದಲ್ಲಿದ್ದ ಭಾರತೀಯ ವಾಯುಸೇನೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಇವತ್ತು ಶುಭ ಶುಕ್ರವಾರದಂದು ಬಿಡುಗಡೆ ಆಗಲಿದ್ದಾರೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಈಗ ದೇಶದಲ್ಲಿ ಒಂದು ರೀತಿ ಹರ್ಷದ ಹಬ್ಬದ ವಾತಾವರಣ ಮನೆ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವುದೇ ಮಾತುಕತೆ ಇಲ್ಲದೆ, ಯಾವುದೇ ರಾಜಿ ಅಥವಾ ಒಪ್ಪಂದ ಮಾಡಿಕೊಳ್ಳದೆ, ಯಾವುದೇ ಯುದ್ಧ ಸೂಚನೆಯೂ ಕೂಡ ಇಲ್ಲದೆ ಪಾಕಿಸ್ತಾನ ಬಿಡುಗಡೆಗೆ ಒಪ್ಪಿಕೊಂಡಿರುವುದು ಭಾರತಕ್ಕೆ ಸಿಕ್ಕ ಬಹುದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ಆ ಐತಿಹಾಸಿಕ ಗೆಲುವಿಗಾಗಿ ಇಡೀ ಭಾರತ ಜನ ಕಾಯ್ತಾ ಇದ್ದಾರೆ, ಭಾರತೀಯ ಸೇನೆ ಕೂಡ ಕಾಯ್ತಾ ಇದ್ದಾರೆ. ಸೊ ಹೀಗಾಗಿ ಈಗ ಪಾಕಿಸ್ತಾನ ಬಿಡುಗಡೆಗೆ ಎಲ್ಲಾ ರೀತಿಯ ಒಪ್ಪಿಗೆಯನ್ನ ಕೂಡ ನೀಡಿದೆ. ಕಪಿಮುಷ್ಟಿಯಲ್ಲಿರೋ ವಿಂಗ್ ಕಮಾಂಡರ್ ಅಭಿನಂದನನ್ನ ಇವತ್ತು ವಾಪಸ್ ಕರೆಸಲಾಗುತ್ತೆ. ಇಂದು ಅಭಿನಂದನನ್ನ ಭಾರತಕ್ಕೆ ಹಸ್ತಾಂತರಿಸಲಿದೆ ಪಾಕಿಸ್ತಾನ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅಭಿನಂದನ್ ವಾಘಾ ಗಡಿ ಮೂಲಕ ಭಾರತಕ್ಕೆ ಆಗಮಿಸಲಿದ್ದಾರೆ. ಅಭಿನಂದನ್ ರಿಲೀಸ್ಗೂ ಮುನ್ನ ಭಾರತದ ರಾಯಭಾರಿ ಜೊತೆ ಪಾಕಿಸ್ತಾನ ರಾಯಭಾರಿಗಳು ಚರ್ಚೆಯನ್ನ ನಡೆಸಲಿದ್ದಾರೆ. ಭಾರತಾಂಬೆಯ ಹೆಮ್ಮೆ ಪುತ್ರ ಅಭಿನಂದನ್ ಇಂದು ವಾಪಸ್ಸಾಗಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಅಭಿನಂದನ್ ವಾಘಾ ಗಡಿ ಮೂಲಕ ಭಾರತಕ್ಕೆ ಆಗಮಿಸಲಿದ್ದಾರೆ. ಪಾಕ್ ಕಪಿಮುಷ್ಟಿಯಲ್ಲಿರುವ ವಿಂಗ್ ಕಮಾಂಡರ್ ಅಭಿನಂದನ್ ಇಂದು ವಾಪಸ್ ಆಗ್ತಾರೆ. ಇಂದು ಅಭಿನಂದನನ್ನ ಭಾರತಕ್ಕೆ ಪಾಕಿಸ್ತಾನ ಹಸ್ತಾಂತರಿಸಲಿದೆ. ವಾಘಾ ಗಡಿ ಮೂಲಕ ಭಾರತಕ್ಕೆ ವೀರಯೋಧ ಅಭಿನಂದನ್ ವಾಪಸ್ ಆಗಲಿದ್ದಾರೆ. ಅಭಿನಂದನ್ ರಿಲೀಸ್ಗೂ ಮುನ್ನ ಭಾರತದ ರಾಯಭಾರಿ ಜೊತೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ.